ಪ್ರತಿ ಪರೀಕ್ಷೆಯು ನಿನ್ನ ಸ್ವಭಾವದಲ್ಲಿ ವಿನಯವನ್ನು ತರುತ್ತದೆ. ನೀನು ಕ್ರಿಸ್ತನ ಸ್ವರೂಪಕ್ಕೆ ಕ್ಷಣಕ್ಷಣವೂ ಬದಲಾಗುತ್ತಾ ಇರುತ್ತೀಯೆ. ನೀನು ಬಯಸಿದ ಎಲ್ಲವೂ ಆಗಿಬಿಟ್ಟರೆ ದೇವರು ಬೇಕೆಂದು ನಿನಗೆ ಅನಿಸುವುದಿಲ್ಲ. ದೇವರೊಂದಿಗೆ ನಿನಗೆ ಕೆಲಸವೇ ಇರದು. ಇನ್ನೂ ಕೆಲಸಗಳು ಬಾಕಿ ಇದ್ದಾಗ ಮಾತ್ರ ನೀನು ದೇವರ ಸನ್ನಿಧಿಗೆ ಬಂದು ಮೊಣಕಾಲು ಬಿದ್ದು ಪ್ರಾರ್ಥಿಸುತ್ತೀಯೇ. ದೇವರು ನಿನ್ನನ್ನು ಕರುಣೆಯಿಂದ ನೋಡಬೇಕೆಂದು ಆಶಿಸುತ್ತೀಯೇ. ಆದ್ದರಿಂದ ಈ ನೋವು ನಿನಗಾಗಿ. ಇದು ನಿನಗೆ ಒಳ್ಳೆಯದಾಗಿದೆ. ದೇವರು ನಿನ್ನನ್ನು ವಂಗಿಸುತ್ತಾನೆ, ಆದರೆ ಒಡೆಯುವುದಿಲ್ಲ. ಸ್ತೋತ್ರ. ದೇವರು ಎಂದಿಗೂ ನಾನು ನಿನ್ನನ್ನು ವಂಗಿಸುತ್ತೇನೆ ಎಂದು ಹೇಳುತ್ತಾನೆ, ಆದರೆ ನಾನು ನಿನ್ನನ್ನು ಒಡೆಯುವುದಿಲ್ಲ. ನಿನ್ನನ್ನು ಒಡೆದು ತುಂಡು ಮಾಡಿದರೂ ಸಹ ಅದು ಕೂಡ ನಿನಗೆ ಒಳ್ಳೆಯದಾಗುತ್ತದೆ. ಒಡೆದು ನಲಿದ ಹೃದಯಕ್ಕೆ ಅವನು ತುಂಬಾ ಹತ್ತಿರವಾಗಿರುತ್ತಾನೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ಪೌಲ ಭಕ್ತರು ಹೇಳುತ್ತಾರೆ, ನೀನು ಪ್ರತಿಯೊಂದು ವಿಷಯದಲ್ಲೂ ದೇವರನ್ನು ಏನು ಮಾಡಬೇಕು ಎಂದರೆ ಸ್ತುತಿಸಬೇಕು. ಹೀಗೆ ಮಾಡುವುದೇನು ಅಂದರೆ ಕ್ರಿಸ್ತನಲ್ಲಿ ನಿಮ್ಮ ವಿಷಯದಲ್ಲಿ ದೇವರ ಚಿತ್ತವೇ ಇದೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ.